everyone, welcome back to Accountancy Easy Learn. I am Darshana Hegde here to teach you accountancy easily. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ನಾವು ಕ್ವಶನ್ ಬ್ಯಾಂಕಿನ 7th ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ದಟ್ ಈಸ್ ಹಾಸನ್ ಸ್ಪೋರ್ಟ್ಸ್ ಕ್ಲಬ್ ಹಾಸನ್. ಈ ಪ್ರಾಬ್ಲಮಲ್ಲಿ ಕೂಡ ಕೆಲವೊಂದು ಐಟಮಲ್ಲಿ ಅಮೌಂಟ್ಗಳು ಇಯರ್ ವೈಸ್ ಡಿವೈಡ್ ಆಗಿವೆ. ಸೊ ಈ ರೀತಿ ಇದ್ದಾಗ ಈಸಿಯಾಗಿ ಕನ್ಫ್ಯೂಷನ್ ಆಗದೆ ಇರೋ ಹಾಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋದು ಅನ್ನೋದನ್ನು ಕಲ್ತ್ಕೊಳ್ಳೋದಕ್ಕೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲ್ ಅಕೌಂಟೆನ್ಸಿ ಈಸಿ ಲರ್ನ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲಿರೋವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ, ಯಾಕಂದರೆ ಹಾಗೆ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೊಂದು ನೋಟಿಫಿಕೇಷನ್ ಬರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇ ಸೆಷನ್. ಕ್ವಶನ್ ಹೀಗಿದೆ ನೋಡಿ. ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಹಾಸನ್ ಸ್ಪೋರ್ಟ್ಸ್ ಕ್ಲಬ್ ಹಾಸನ್. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಯಾವ ಡೇಟಿಗೆ ಕೊಟ್ಟಿರ್ತಾರೋ ಅದು ಕರೆಂಟ್ ಇಯರ್ ಎಂಡ್ ಆಗಿರುತ್ತೆ ಅಲ್ವಾ. ಆ್ಯಂಡ್ ಈ ಡೇಟ್ ಯಾವುದಿದೆ, 31/3/2018 ಇದೆ. ಅಂದರೆ ಇದು ಈ ವರ್ಷದ ಎಂಡಿಂಗ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇರೋದು 31/3/2017, ಅಂದರೆ ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರ್ ಎಂಡಿಂಗ್. ಸೊ ಇದು ಲಾಸ್ಟ್ ಇಯರ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಈ ವರ್ಷಕ್ಕದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇದೆ, ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇದೆ, ಆ್ಯಂಡ್ ಅಡ್ಜಸ್ಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಫಸ್ಟ್ ಸ್ಟೆಪ್ ನಾವು ನೀಟಾಗಿ ಫಾರ್ಮ್ಯಾಟನ್ನು ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಮೇಲ್ಗಡೆ ಹಾಸನ್ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಬರೆದು ಕೆಳಗಡೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಅಂದಾಜಿಗೆ, ಅಂದರೆ ನೀವು ಒಂದು ಸಲ ಕ್ವಶನ್ನ ನೋಡ್ಕೊಳ್ಳಿ, ಏನೇನು ಅಡ್ಜಸ್ಟ್ಮೆಂಟ್ಸ್ ಇದೆ ಎಲ್ಲ ನೋಡಿಕೊಂಡು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೇಕಾಗ್ಬೋದು ಅಂಥೇಳಿ ಒಂದು ಅಂದಾಜು ಮಾಡಿಕೊಂಡು ಅಷ್ಟು ಸ್ಪೇಸನ್ನು ನೀವು ಬಿಟ್ಕೊಳ್ಬೇಕಾಗತ್ತೆ. ಸೊ ದಟ್ ಈಸ್ ಫಸ್ಟ್ ಸ್ಟೆಪ್. ಆ್ಯಂಡ್ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ. ಆ್ಯಂಡ್ ನೀಟಾಗಿ ಎಲ್ಲ ಹೆಡಿಂಗನ್ನು ಬರೆದು ಅಮೌಂಟನ್ನು ರುಪೀಸ್ ಅಂತ ಬರೀರಿ. ಅದೇ ರೀತಿ ಬ್ಯಾಲೆನ್ಸ್ ಶೀಟಿಗೆ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡೋ ಹಾಗಿಲ್ಲ, ಆ್ಯಂಡ್ ಅಮೌಂಟನ್ನು ರುಪೀಸಲ್ಲಿ ಬರೀಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಅಡ್ಜಸ್ಟ್ಮೆಂಟಲ್ಲಿರುವಂಥ ಐಟಮ್ಸ್ ಯಾವುದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಬೇಕಲ್ವಾ. ಸೊ ಮೊದಲನೇದು ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ. ಇದು ಯಾವುದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ, ಸಬ್ಸ್ಕ್ರಿಪ್ಷನ್ ಮೇಲೆ. ಇಲ್ಲಿ ಚಿಕ್ಕದಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕನ್ನು ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಎಕ್ಸಾಮಲ್ಲಿ ಮಾಡುವಾಗ ಸಾಲ್ವ್ ಮಾಡಿದ ತಕ್ಷಣ ಪೆನ್ಸಿಲಿಂದ ಬರೆದಿರೋವಂಥ ಮಾರ್ಕನ್ನು ರಬ್ ಮಾಡಿಬಿಡಿ, ಇಲ್ಲಾಂದರೆ ಸುಮ್ಮನೆ ಅನ್ನೆಸೆಸರಿ ಟೆನ್ಷನ್ ಆಗುತ್ತೆ. ನೆಕ್ಸ್ಟ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್. ಸ್ಯಾಲರಿ ಮೇಲೆ ಅಡ್ಜಸ್ಟ್ ಆಗುತ್ತಲ್ವಾ. ಸೊ ನೋಡ್ಕೊಳ್ಳಿ, ಇಲ್ಲಿ ಸ್ಯಾಲರಿ ಇಲ್ಲಿದೆ, ಚಿಕ್ಕದಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯೇಬಲ್. ಇದು ಇಂಟ್ರೆಸ್ಟ್ ಮೇಲೆ ಅಡ್ಜಸ್ಟ್ ಆಗಬೇಕಲ್ವಾ. ನೋಡಿ ಇಲ್ಲಿ ಪೇಮೆಂಟ್ ಸೈಡಲ್ಲಿ ಏನಾದರೂ ಇಂಟ್ರೆಸ್ಟ್ ಅನ್ನುವಂಥ ಐಟಮ್ ಇದೆಯಾ ಅಂಥೇಳಿ. ಯಾವುದನ್ನು ಕೊಟ್ಟಿಲ್ಲ ಅಲ್ವಾ ಇಂಟ್ರೆಸ್ಟ್ ಅನ್ನುವಂಥದ್ದು, ಇಲ್ಲಿ ಕೂಡ ಇಲ್ಲ. ರಿಸಿಟ್ ಸೈಡಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅದು ಪೇಯೇಬಲ್ ಇದೆ, ಪೇಮೆಂಟ್ ಮಾಡಬೇಕಾಗಿದ್ದು. ಹಾಗಾಗಿ ಪೇಮೆಂಟ್ ಸೈಡಲ್ಲಿನೇ ಬರಬೇಕು. ಬಟ್ ಯಾವುದೇ ಇಂಟ್ರೆಸ್ಟನ್ನ ಇಲ್ಲಿ ಕೊಟ್ಟಿಲ್ಲ ಅಲ್ವಾ, ಅಂದರೆ ಯಾವುದ್ರ ಮೇಲೂ ಅಡ್ಜಸ್ಟ್ ಆಗಲ್ಲ, ಅದನ್ನು ಸಪ್ರೇಟ್ ಐಟಮ್ ಆಗಿ ನಾವು ತೊಗೊಳ್ತೀವಿ. ಇದಕ್ಕೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದು ಅನ್ನೋದನ್ನು ಆಮೇಲೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ, ಇಲ್ಲಿದೆ, ಚಿಕ್ಕದಾಗಿ ಮಾರ್ಕ್ ಮಾಡ್ಕೋತೀನಿ. ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್. ಎಂಟ್ರೆನ್ಸ್ ಫೀಸ್ ಇಲ್ಲಿದೆ ನೋಡಿ, ಇದು ಕ್ಯಾಪಿಟಲೈಸ್ ಆಗ್ತಾ ಇದೆ, ಸೊ ಸಿ ಅಂತ ಬರ್ಕೋತೀವಿ. ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಕೇಳಿದ್ದಾರೆ. ಆ್ಯಂಡ್ ಡೇಟ್ ನೋಡಿ, ಇಲ್ಲಿ ಕರೆಂಟ್ ಇಯರ್ನ ಎಂಡ್ ಡೇಟನ್ನು ಹಾಕಬೇಕಾಗತ್ತೆ, 31/3/2018. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವ ಡೇಟಿಗೆ ಇದೆಯೋ ಅದೇ ಡೇಟಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದರೆ ಬ್ಯಾಲೆನ್ಸ್ ಶೀಟ್. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಎಲ್ಲ ಐಟಮ್ಗೆ ಎಂಟ್ರಿ ಹಾಕ್ತಾ ಹೋಗ್ತೀವಿ. ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇದೆರಡರಲ್ಲೂ ಇರುವಂಥ ಎಲ್ಲ ಐಟಮ್ಗೆ ಒಂದು ಕಡೆ ಮಾತ್ರ ಎಂಟ್ರಿ ಹೋಗುತ್ತೆ. ಅದೇ ರೀತಿ ಅಡ್ಜಸ್ಟ್ಮೆಂಟಲ್ಲಿರುವಂಥ ಎಲ್ಲ ಐಟಮ್ಗೆ ಎರಡೆರಡು ಕಡೆ ಎಂಟ್ರಿ ಹೋಗುತ್ತೆ. ಇದು ನಿಮಗೆ ಗೊತ್ತಿದೆ. ಸೊ 1 by 1 ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ. ಮೊದಲಿಗೆ ಕ್ಯಾಪಿಟಲ್ ಫಂಡ್ ಇದೆ. ಕ್ಯಾಪಿಟಲ್ ಫಂಡ್ ಎಲ್ಲಿ ಹೋಗುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಬರೆದು, ಇದು ಓಪನಿಂಗ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಅಂಡರ್ಲೈನ್ ಮಾಡಿ ಓಪನಿಂಗ್ ಬ್ಯಾಲೆನ್ಸ್ ಅಂತಲೇ ಬರೆಯೋಣ. ಇಟ್ ಈಸ್ 61,000 ಇನ್ ದಿ ಇನ್ನರ್ ಕಾಲಮಲ್ಲಿ ಬರ್ಕೋತೀವಿ, ಯಾಕಂದರೆ ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಫಾರ್ 2017-18. 2017-18 ಅಂದರೆ ಕರೆಂಟ್ ಇಯರ್ ಅಲ್ವಾ. ಈ ವರ್ಷದ ಸಬ್ಸ್ಕ್ರಿಪ್ಷನ್ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಬಂದಿದೆ ಅಂದರೆ ಅರ್ಥ ಏನು, ಇಟ್ ಈಸ್ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಫಾರ್ ಲಾಸ್ಟ್ ಇಯರ್. ಅರ್ಥ ಆಗ್ತಾ ಇದೆಯಾ. ಸೊ ಇದು ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್, ಇದರಲ್ಲಿ ಈ ವರ್ಷಕ್ಕೆ ರಿಲೇಟೆಡ್ ಆಗಿರುವಂಥ ಎಂಟ್ರಿ ಬಂದಿದೆ ಅಂದರೆ ಅದು ಏನಾಗಿರುತ್ತೆ, ಹೋದ ವರ್ಷಕ್ಕೆ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಆಗಿರುತ್ತೆ. ಓಕೆನಾ. ಸೊ ಸಬ್ಸ್ಕ್ರಿಪ್ಷನ್ ಅಡ್ವಾನ್ಸ್ ಆಗಿ ರಿಸೀವ್ ಆಗಿದ್ದು ಇದು ಲಾಸ್ಟ್ ಇಯರ್ಗೆ ರಿಲೇಟೆಡ್. ಆ್ಯಂಡ್ ಅಡ್ವಾನ್ಸಸ್ಸಿಗೆ ನಾವು ಒಂದು ಮಾರ್ಕ್ ಮಾಡಿ ಇಟ್ಕೊಳ್ತೀವಿ ಅಲ್ವಾ, ನಿಮ್ಗೆ ಗೊತ್ತಿದೆ, ರೈಟ್ ಮಾರ್ಕ್ ಹಾಕಿ ಇಟ್ಕೊಳ್ತೀವಿ. ಆಮೇಲೆ ಇದಕ್ಕೆ ಇಫೆಕ್ಟನ್ನು ಕೊಡೋಣ. ಸೊ ಇದು ಯಾವುದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ, ಸಬ್ಸ್ಕ್ರಿಪ್ಷನ್ ಮೇಲೆ. ಸೊ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ.
ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸ್. ಸೊ ಈ ರೀತಿ ಅಮೌಂಟನ್ನು ಡಿವೈಡ್ ಮಾಡಿ ಕೊಟ್ಟಾಗ ಔಟ್ಸ್ಟ್ಯಾಂಡಿಂಗ್ ಬಂದರೆ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಈಗ ನೋಡ್ಕೊಳ್ಳೋಣ. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದಾರೆ 4000. ಅಂದರೆ ಇದು ಹೋದ ವರ್ಷದ 2016-17 ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗ್. ಸೊ ಇದು ಈ ವರ್ಷದಲ್ಲಿ ಏನಾದರೂ ಪೇಮೆಂಟ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 2016-17ಗೆ ರಿಲೇಟೆಡ್ 4000 ಪೇಮೆಂಟ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹೋದ ವರ್ಷದ ರಿಲೇಟೆಡ್ 4000, ಹೋದ ವರ್ಷ ಔಟ್ಸ್ಟ್ಯಾಂಡಿಂಗ್ ಇರುವಂಥ ಆಫೀಸ್ ಎಕ್ಸ್ಪೆನ್ಸ್ ಈ ವರ್ಷದಲ್ಲಿ ಪೇ ಆಗಿದೆ. ಸೊ ಈ ಅಮೌಂಟನ್ನು ನಾವು ಐಡೆಂಟಿಫೈ ಮಾಡ್ಬೋದಲ್ವಾ. ಈ ಅಮೌಂಟ್ ಮತ್ತು ಐಟಮನ್ನು ಐಡೆಂಟಿಫೈ ಮಾಡ್ಬೋದು ಎರಡು ಸ್ಟೇಟ್ಮೆಂಟಲ್ಲಿ. ಸೊ ಇದೆರಡಕ್ಕೂ ರೌಂಡ್ ಅಪ್ ಮಾಡ್ಕೊಳ್ಳೋಣ. ಇದೊಂದು ರಿಪೀಟ್ ಆಗಿದೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ, ಹಾಗಾಗಿ ನಾವು ಇದಕ್ಕೆ ರೌಂಡ್ ಅಪ್ ಮಾಡ್ಕೊಳ್ತೀವಿ. ಇಲ್ಲಿ 2016-17 ಬದಲಾಗಿ 18-19 ಅಂತ ಕೊಟ್ಟು 4000 ಅಂತ ಕೊಟ್ಟರೆ ಮತ್ತೆ ಮಾರ್ಕ್ ಹಾಕಬಾರ್ದು. ಅದು ಹೋದ ವರ್ಷಕ್ಕೆ ರಿಲೇಟೆಡ್ ಆಗಿರುವಂಥ ಅಮೌಂಟ್ ಆದರೆ ಮಾತ್ರ ನಾವು ಅದಕ್ಕೆ ರೌಂಡ್ ಅಪ್ ಮಾಡ್ಕೊಳ್ತೀವಿ. ಓಕೆನಾ. ಸೊ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ ಅಂದರೆ ಅರ್ಥ ಏನು, ಇದಕ್ಕೆ ಇನ್ನೊಂದು ಎಂಟ್ರಿ ಇರೋದಿಲ್ಲ. ನೆಕ್ಸ್ಟ್ ಬ್ಯಾಂಕ್ ಲೋನ್. ಬ್ಯಾಂಕ್ ಲೋನ್ ಈಸ್ ಅ ಲಯಾಬಿಲಿಟಿ. ಸೊ ಲಯಾಬಿಲಿಟಿ ಸೈಡಿಗೆ ಬರಿತೀವಿ. ಆದರೆ ಅದಕ್ಕೂ ಮೊದಲು ಏನಾದರೂ ಎಡಿಷನ್ ಆಗಿದೆಯಾ ಅಥವಾ ಅದನ್ನು ರೀಪೇಮೆಂಟ್ ಮಾಡಿದಾರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬ್ಯಾಂಕ್ ಲೋನ್ ರಿಲೇಟೆಡ್ ಏನಾದರೂ ಕೊಟ್ಟಿದ್ದಾರಾ ನೋಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಬ್ಯಾಂಕ್ ಲೋನ್ ಅಂಥೇಳಿ ಇಲ್ಲಿ ಕೂಡ ಬಂದಿದೆ ಪೇಮೆಂಟ್ ಸೈಡಲ್ಲಿ. ಹಾಗಾಗಿ ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂದ ಹಾಗಾಯಿತು. ಹಾಗಾಗಿ ಇನ್ನರ್ ಕಾಲಮಲ್ಲಿ ನಾವು ಅಮೌಂಟನ್ನು ಬರ್ಕೋತೀವಿ. ಸೊ ಇಲ್ಲಿ 1-2-3 ಲೈನನ್ನು ಬಿಟ್ಟು ಬರೆಯೋಣ. ಬ್ಯಾಂಕ್ ಲೋನ್ ಆ್ಯಂಡ್ 20,000 ಇನ್ ದಿ ಇನ್ನರ್ ಕಾಲಮ್. ನೆಕ್ಸ್ಟ್ ನೋಡಿ ಅಸೆಟ್ ಸೈಡಿಗೆ ಬಂದರೆ ಬಿಲ್ಡಿಂಗ್ಸ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಇಟ್ ಈಸ್ ಆನ್ ಅಸೆಟ್. ಸೊ ಇಲ್ಲಿ ಬರ್ಕೊಳ್ಳೋಣ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ. ಆ್ಯಂಡ್ ಇನ್ನೇನಾದರೂ ಇಲ್ಲಿ ಎಡಿಷನ್ ಆಗಿದೆಯಾ ಅಥವಾ ಸೇಲ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಆಗಿದ್ದರೆ ಮತ್ತೊಂದೆರಡು ಲೈನನ್ನು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಸೊ ಇಲ್ಲಿ ಬಿಲ್ಡಿಂಗ್ ರಿಲೇಟೆಡ್ ಏನೂ ಇಲ್ಲ ನೋಡಿ. ಇದ್ದಿದ್ದರೆ ಇನ್ನೊಂದೆರಡು ಲೈನನ್ನು ಎಕ್ಸ್ಟ್ರಾ ಬಿಟ್ಕೊಳ್ಬೇಕು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಔಟ್ಸ್ಟ್ಯಾಂಡಿಂಗ್ ಅನ್ನೋವಂಥ ವರ್ಡ್ಸ್ ಕೇಳಿದ ತಕ್ಷಣ ನೀವು ಒಂದ್ಸಲ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇಯರ್ ವೈಸ್ ಅಮೌಂಟನ್ನು ಕೊಟ್ಟಿದ್ದಾರಲ್ವ, ಹಾಗಾಗಿ. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 1600 ಇದೆ. ಇದು ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್, ಹೋದ ವರ್ಷಕ್ಕೆ ರಿಲೇಟೆಡ್ ಅಮೌಂಟ್. ಹೋದ ವರ್ಷಕ್ಕೆ ಅದು ರಿಸೀವ್ ಆಗೋದಿತ್ತು, ಇನ್ನೂ ರಿಸೀವ್ ಆಗಿರಲಿಲ್ಲ. ಹಾಗಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಅಮೌಂಟನ್ನು ತೋರಿಸಿದ್ವಿ. ಈ ವರ್ಷ ಅದೇನಾದರೂ ರಿಸೀವ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 2016-17 ರಿಲೇಟೆಡ್ 1600 ಈ ವರ್ಷದಲ್ಲಿ ರಿಸೀವ್ ಆಗಿದೆ. ಅಂದರೆ ಎಂಟ್ರಿ ಇಲ್ಲಿ ಆಲ್ರೆಡಿ ಸಪ್ರೇಟಾಗಿ ಬಂದಿದೆ. ಹಾಗಾಗಿ ನಾವು ಇದಕ್ಕೆ ರೌಂಡ್ ಅಪ್ ಮಾಡ್ಕೊಳ್ತೀವಿ. ಓಕೆ. ನೆಕ್ಸ್ಟ್ ನೋಡಿ ಔಟ್ಸ್ಟ್ಯಾಂಡಿಂಗ್ ರೆಂಟ್. ಸೊ ರೆಂಟ್ ಕೂಡ ಔಟ್ಸ್ಟ್ಯಾಂಡಿಂಗ್ ಇದೆ. ಇಲ್ಲಿ ನೋಡಿ ರೆಂಟ್ ಅನ್ನೋವಂಥ ಐಟಮ್ ಇದೆ. ಇಲ್ಲಿ ಇಯರ್ ವೈಸ್ ಅಮೌಂಟನ್ನು ಕೊಟ್ಟಿಲ್ಲ ಅಲ್ವಾ. 400 ಇದೆ ಇಲ್ಲಿ. 400 ಅನ್ನೋವಂಥ ಅಮೌಂಟನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇದೆಯಾ? ಇಲ್ಲ ಅಲ್ವಾ. ಸೊ ರೆಂಟಲ್ಲಿ ಟೋಟಲ್ ಆಗಿ ಈ ವರ್ಷ ಎಷ್ಟು ರಿಸೀವ್ ಆಗಿದೆ ಅನ್ನೋದಷ್ಟೇ ಕೊಟ್ಟಿದ್ದಾರೆ. ಅದರಲ್ಲಿ ಹೋದ ವರ್ಷಕ್ಕೆ ರಿಲೇಟೆಡ್ ಎಷ್ಟು, ಮುಂದಿನ ವರ್ಷದ ರಿಲೇಟೆಡ್ ಎಷ್ಟು ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ ಅಲ್ವಾ. ಈ ರೀತಿ ಇದ್ದಾಗ ನಾವು ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಈ ಅಮೌಂಟನ್ನು. ಹಾಗಾಗಿ ನಾವು ಇದಕ್ಕೊಂದು ಮಾರ್ಕ್ ಹಾಕಿಟ್ಕೊಳ್ಳೋಣ, ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸೊ ಇಲ್ಲೊಂದು ಚಿಕ್ಕದಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ದ್ಯಾಟ್ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ಗೊತ್ತಾಗೋದಕ್ಕೆ. ನೋಡಿ ಇಲ್ಲಿ ರೌಂಡ್ ಅಪ್ ಮಾಡ್ಕೊಳ್ತಿದ್ವಿ, ಯಾಕಂದರೆ ಇದು ಸಪ್ರೇಟಾಗಿ ಕೊಟ್ಟಿದ್ರು ಹೋದ ವರ್ಷದೆಷ್ಟು ಅನ್ನೋದನ್ನು. ಹಾಗಾಗಿ ಇದಕ್ಕೆ ಅಡ್ಜಸ್ಟ್ಮೆಂಟ್ ಬೇಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ರೌಂಡ್ ಅಪ್ ಮಾಡ್ಕೊಳ್ತೀವಿ. ಎಂಟ್ರಿ ಮತ್ತೆಲ್ಲೂ ಬರೋದು ಬೇಡ ಅಂಥೇಳಿ. ಇಲ್ಲಿ ಹಾಗಾಗಿಲ್ಲ, ಮೆನ್ಷನ್ ಮಾಡಿಲ್ಲ ಇವರು ಇಯರ್ ವೈಸ್ ಎಷ್ಟೆಷ್ಟು ಅಂಥೇಳಿ. ಹಾಗಾಗಿ ನಾವು ಇದಕ್ಕೆ ಮಾರ್ಕ್ ಮಾಡ್ಕೊಂಡ್ವಿ, ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಐಟಮ್ ಫರ್ನಿಚರ್ ಈಸ್ ಆನ್ ಅಸೆಟ್. ಸೊ ಗೋಸ್ ಟು ಅಸೆಟ್ ಸೈಡ್. ಆ್ಯಂಡ್ ಫರ್ನಿಚರ್ಗೆ ಏನಾದರೂ ಎಡಿಷನ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಫರ್ನಿಚರ್ ಕೊಟ್ಟಿದ್ದಾರಾ ಅಂಥೇಳಿ. ಈ ಕಡೆ ಎಲ್ಲಾದರೂ ಸೇಲ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತೀವಿ. ಯಾವುದೂ ಇಲ್ಲ ಅಂತಂದರೆ ಅದನ್ನು ಡೈರೆಕ್ಟಾಗಿ ನೀವು ಔಟರ್ ಕಾಲಮಲ್ಲಿ ಬರಿಬಹುದು. ಸೊ ಫರ್ನಿಚರ್ ಇಟ್ ಈಸ್ 12,000 ಇನ್ ದಿ ಔಟರ್ ಕಾಲಮ್. ಆ್ಯಂಡ್ ನೋಡಿ ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿಲ್ಲ, ಹಾಗಾಗಿ ಔಟರ್ ಕಾಲಮಿಗೆ ಹಾಕ್ಕೊಂಡ್ವಿ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್. ಇದು ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಗಿರುತ್ತಲ್ವಾ. ಸೊ ಇದು ಆಲ್ರೆಡಿ ರಿಪೀಟ್ ಆಗಿರುತ್ತೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ. ನೋಡಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 8,000 ಇದೆ. ಬ್ಯಾಲೆನ್ಸ್ ಬ್ರಾಟ್ ಡೌನ್ 8,000 ಇದೆ. ಇಲ್ಲಿ ಕೂಡ ಕ್ಯಾಶ್ ಇನ್ ಹ್ಯಾಂಡ್ 8,000 ಇದೆ. ಇದು ಅಮೌಂಟ್ ಮತ್ತು ಐಟಮ್ ರಿಪೀಟ್ ಆಗಿದೆ, ಹಾಗಾಗಿ ನಾವು ಇದಕ್ಕೆ ರೌಂಡ್ ಅಪ್ ಮಾಡ್ಕೊಳ್ತೀವಿ. ಸೊ ದ್ಯಾಟ್ ಇದಕ್ಕೆ ಇನ್ನೊಂದು ಎಂಟ್ರಿ ಮತ್ತೆಲ್ಲೂ ಬರೋದಿಲ್ಲ. ನೆಕ್ಸ್ಟ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿಗೆ ಬರೋಣ. ಮೊದಲಿಗೆ ರಿಸಿಟ್ ಸೈಡಲ್ಲಿ ಮೊದಲನೇ ಐಟಮ್ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದಕ್ಕೆ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ, ಎಂಟ್ರಿ ಇಲ್ಲ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ 2016-17 ಅಂದರೆ ಪ್ರೀವಿಯಸ್ ಇಯರ್ ರಿಲೇಟೆಡ್ ಅಮೌಂಟಿಗೆ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ, ಎಂಟ್ರಿ ಇಲ್ಲ. 2017-18 ಅಂದರೆ ಕರೆಂಟ್ ಇಯರ್. ಸೊ ಕರೆಂಟ್ ಇಯರ್ ಅಮೌಂಟಿಗೆ ಎಲ್ಲಿ ಎಂಟ್ರಿ ಹಾಕ್ತೀವಿ ನಾವು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ.
ಇಟ್ ಈಸ್ ಅನ್ ಇನ್ಕಮ್, ಯು ನೋ ದ್ಯಾಟ್. ಸೊ ಇಲ್ಲಿ ಬೈ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಇಟ್ ಹ್ಯಾಸ್ ಸಮ್ ಅಡ್ಜಸ್ಟ್ಮೆಂಟ್. ಇದಕ್ಕೆ 2 ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಅಡ್ಜಸ್ಟ್ಮೆಂಟ್ ಇದೆ ಅಂಥೇಳಿ. ಸೊ 2 ಲೈನನ್ನು ಬಿಡಬೇಕಾಗತ್ತೆ. ಆ್ಯಂಡ್ 17,600 ಇನ್ನರ್ ಕಾಲಮಲ್ಲಿ ಬರ್ಕೊಳ್ತೀವಿ. ಸೊ ದ್ಯಾಟ್ ಅಡ್ಜಸ್ಟ್ಮೆಂಟ್ ಮಾಡೋದಿದೆ ಹಾಗಾಗಿ. ಆ್ಯಂಡ್ ಇನ್ನೊಂದು 2018-19 ರಿಲೇಟೆಡ್ 2,800 ಇದೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವಿಲ್ಲಿ ಎಂಟ್ರಿ ಮಾಡೋದಿಲ್ಲ ಅಥವಾ ಇಲ್ಲಿ ಅಡ್ಜಸ್ಟ್ ಕೂಡ ಮಾಡೋದಿಲ್ಲ, ಯಾಕಂದರೆ ಇದು ನೆಕ್ಸ್ಟ್ ಇಯರ್ ರಿಲೇಟೆಡ್. ಸೊ ನೆಕ್ಸ್ಟ್ ಇಯರ್ ರಿಲೇಟೆಡನ್ನು ಅವರು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದರೆ ಮಾತ್ರ ಇದರಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದರೆ ಇದಕ್ಕೆ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ. ಹಾಗಾದರೆ ಈ ಅಮೌಂಟನ್ನು ನಾವೆಲ್ಲಿ ತೊಗೊಳ್ಬೇಕು? ವೆರಿ ಸಿಂಪಲ್. ಇದು ನೆಕ್ಸ್ಟ್ ಇಯರ್ಗೆ ರಿಲೇಟೆಡ್ ಈ ವರ್ಷ ರಿಸೀವ್ ಆಗಿದ್ದಲ್ವಾ, ಅಂದರೆ ಅಡ್ವಾನ್ಸ್ ಆಯಿತು ಈ ವರ್ಷಕ್ಕೆ. ಸೊ ನಾವು ಅದನ್ನು ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಅಂಥೇಳಿ ಲಯಾಬಿಲಿಟಿ ಸೈಡಲ್ಲಿ ತೋರಿಸ್ತೀವಿ. ಸೊ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಈಸ್ ಅ ಲಯಾಬಿಲಿಟಿ, ಯು ನೋ ದ್ಯಾಟ್. ಇಟ್ ಈಸ್ 2,800. ಅಲ್ಲಿಗೆ ಸಬ್ಸ್ಕ್ರಿಪ್ಷನ್ ಎಲ್ಲ ಮುಗೀತಲ್ವಾ. ಈಗ ನೆಕ್ಸ್ಟ್ ಐಟಮ್ ನೋಡಿ, ಎಂಟ್ರೆನ್ಸ್ ಫೀಸ್. ಎಂಟ್ರೆನ್ಸ್ ಫೀಸ್ಗೆ ಸಿ ಅಂತ ಬರ್ಕೊಂಡಿದ್ದೀವಿ, ಅಂದರೆ ಕ್ಯಾಪಿಟಲೈಸ್ ಮಾಡಬೇಕು ಅಂದಾಗಾಯಿತು. ಸೊ ಪೂರ್ತಿಯಾಗಿ ಕ್ಯಾಪಿಟಲೈಸ್ ಮಾಡಬೇಕಾಗಿದೆ ಇದು ಈ ಪ್ರಾಬ್ಲಮಲ್ಲಿ. ಸೊ ನಾವು ಅದನ್ನು ಕ್ಯಾಪಿಟಲ್ ಫಂಡ್ಗೆ ಪೂರ್ತಿಯಾಗಿ ಆ್ಯಡ್ ಮಾಡ್ತೀವಿ. ಪ್ಲಸ್ ಎಂಟ್ರೆನ್ಸ್ ಫೀಸ್, ಇಟ್ ಈಸ್ 4,000. ನೆಕ್ಸ್ಟ್ ರೆಂಟ್ ಇದೆ. ರೆಂಟ್ ಈಸ್ ರಿಸಿಟ್ ಹಿಯರ್, ಅಂದರೆ ಇನ್ಕಮ್ ಆದಾಗಾಯಿತು ರೆಂಟ್ ಈ ಪ್ರಾಬ್ಲಮಲ್ಲಿ. ಸೊ ನಾವು ಅದನ್ನು ಇನ್ಕಮ್ ಸೈಡಿಗೆ ತೋರಿಸ್ತೀವಿ, ನಾಟ್ ಇನ್ ಎಕ್ಸ್ಪೆನ್ಸ್ ಸೈಡ್. ಎಕ್ಸ್ಪೆನ್ಸ್ ಅಲ್ಲ ಅದು. ರಿಸಿಟ್ ಆದರೆ ಇನ್ಕಮ್ ಆಗುತ್ತೆ, ಪೇಮೆಂಟ್ ಆದರೆ ಎಕ್ಸ್ಪೆನ್ಸ್ ಆಗಿರುತ್ತೆ. ನಿಮಗೆ ಈ ಪಾಯಿಂಟ್ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಬೈ ರೆಂಟ್ ಆ್ಯಂಡ್ 4,000 ಇದೆ. ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ತೊಗೊಳ್ಳೋಣ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಡ್ರಾಮಾ ಆ್ಯಂಡ್ ಸೇಲ್ ಆಫ್ ನ್ಯೂಸ್ ಪೇಪರ್. ಇದೆರಡೂ ಕೂಡ ರೆವೆನ್ಯೂ ಐಟಮ್ ಅಲ್ವಾ. ಸೊ ಗೋಸ್ ಟು ಇನ್ಕಮ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಆ್ಯಂಡ್ ಇಲ್ಲಿ 1 by 1 ತೊಗೊಳ್ಳೋಣ. ಸೊ ರಿಸಿಟ್ ಸೈಡಲ್ಲಿರೋವಂಥದ್ದೆಲ್ಲ ಮುಗಿದಿದೆ. ನೆಕ್ಸ್ಟ್ ಪೇಮೆಂಟ್ ಸೈಡಿಗೆ ಬಂದರೆ ಮೊದಲನೇದು ಆಫೀಸ್ ಎಕ್ಸ್ಪೆನ್ಸ್ ಅಂತ ಇದೆ. ಇದು ಕೂಡ ಇಯರ್ ವೈಸ್ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಪ್ರೀವಿಯಸ್ ಇಯರ್ ರಿಲೇಟೆಡ್, ಅದಕ್ಕೆ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ, ಮತ್ತೆ ಎಂಟ್ರಿ ಇರೋದಿಲ್ಲ. ನೆಕ್ಸ್ಟ್ 2017-18 ಅಂದರೆ ಕರೆಂಟ್ ಇಯರ್ ರಿಲೇಟೆಡ್ ಕೊಟ್ಟಿದ್ದಾರೆ. ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇಟ್ ಈಸ್ ರೆವೆನ್ಯೂ ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸ್ ಸೈಡಿಗೆ ಎಂಟ್ರಿ ಆಗುತ್ತೆ ಟು ಆಫೀಸ್ ಎಕ್ಸ್ಪೆನ್ಸ್. ಆ್ಯಂಡ್ ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿಲ್ಲ ನಾವು, ಹಾಗಾಗಿ ಡೈರೆಕ್ಟಾಗಿ ಔಟರ್ ಕಾಲಮಿಗೆ ತೊಗೊಳ್ಬೋದು. 6,000 ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬರಿತೀವಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ಸ್ ಆ್ಯಂಡ್ ಜರ್ನಲ್ಸ್. ನೋಡಿ, ಈ ಸಬ್ಸ್ಕ್ರಿಪ್ಷನ್ ಬೇರೆ, ಈ ಸಬ್ಸ್ಕ್ರಿಪ್ಷನ್ ಬೇರೆ. ಇದು ನ್ಯೂಸ್ ಪೇಪರ್ ಮತ್ತು ಜರ್ನಲನ್ನು ತೊಗೊಳೋದಕ್ಕೆ ಸಬ್ಸ್ಕ್ರೈಬ್ ಆಗಿರುವಂಥದ್ದು. ಸೊ ಇದು ಪೇಮೆಂಟ್ ಆಗುತ್ತೆ ಆ್ಯಂಡ್ ಎಕ್ಸ್ಪೆನ್ಸ್ ಸೈಡಲ್ಲಿ ಎಂಟ್ರಿ ಆಗುತ್ತೆ, ನಾಟ್ ಅಂಡರ್ ಇನ್ಕಮ್ ಸೈಡ್. ಒಂದು ಕಾಮನ್ ಸೆನ್ಸನ್ನು ನೀವು ಯೂಸ್ ಮಾಡಬೇಕು. ರಿಸಿಟ್ ಅಂದರೆ ಬಂದಿದ್ದಲ್ವಾ, ಬಂದಿದ್ದು ಇನ್ಕಮ್ ಆಗೋದಕ್ಕೆ ಮಾತ್ರ ಸಾಧ್ಯ, ಅದು ಎಕ್ಸ್ಪೆನ್ಸ್ ಸೈಡಲ್ಲಿ ಎಂಟ್ರಿ ಆಗೋದಿಲ್ಲ. ಹಾಗೆಯೇ ಪೇಮೆಂಟ್ ಅಂದರೆ ಪೇ ಮಾಡಿದ್ದಲ್ವಾ, ಅಂದರೆ ಎಕ್ಸ್ಪೆನ್ಸ್ ಆಗೋದಕ್ಕೆ ಮಾತ್ರ ಸಾಧ್ಯ, ಅದು ಇನ್ಕಮ್ ಸೈಡಲ್ಲಿ ಎಂಟ್ರಿ ಆಗೋದಿಲ್ಲ. ಈ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ನಿಮಗೆ ಈ ಸಬ್ಸ್ಕ್ರಿಪ್ಷನ್ ಅನ್ನುವಂಥ ಒಂದು ಐಟಮ್ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಆ್ಯಂಡ್ ಜರ್ನಲ್, ಇಟ್ ಈಸ್ ರೆವೆನ್ಯೂ ಐಟಮ್, ಗೋಸ್ ಟು ಎಕ್ಸ್ಪೆನ್ಸ್ ಸೈಡ್. It is 2,000. Next, refreshment expense. Refreshment expense again revenue in nature. ಹಾಗಾಗಿ ನಾವು ಇದನ್ನು ಎಕ್ಸ್ಪೆನ್ಸ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಟು ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸ್ 4,000. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಈಸ್ ಕ್ಯಾಪಿಟಲ್ ಐಟಮ್ ಆಗಿರೋದ್ರಿಂದ ಇದು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಎನ್ ಅಸೆಟ್ ಫಾರ್ ದಿ ಬಿಸ್ನೆಸ್. ಇನ್ವೆಸ್ಟ್ಮೆಂಟ್ ಅನ್ನೋದು ಅಸೆಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋವಂಥದ್ದು ಆಲ್ರೆಡಿ ಇದ್ದರೆ ಅದಕ್ಕೆ ಎಡಿಷನ್ ಆಗ್ತಿತ್ತು, ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋವಂಥ ಐಟಮ್ ಇಲ್ಲ, ಹಾಗಾಗಿ ಸಪ್ರೇಟಾಗಿ ಇದನ್ನು ಬರಿತೀವಿ. ಇಟ್ ಈಸ್ 10,000. ನೆಕ್ಸ್ಟ್ ಬ್ಯಾಂಕ್ ಲೋನ್ ಪೇಮೆಂಟ್ ಸೈಡಲ್ಲಿ ಬಂದಿದೆ ಅಂದರೆ ಪೇಮೆಂಟ್ ಆಗಿದೆ ಅಂತ ಅರ್ಥ ಅಲ್ವಾ. ಬ್ಯಾಂಕ್ ಲೋನ್ ಅನ್ನುವಂಥದ್ದು ನಾವು ತಗೊಳ್ಳೋದು, ಅದು ಪೇ ಆಗಿದೆ ಅಂದರೆ ಅರ್ಥ ಏನು? ಇಟ್ ಈಸ್ ರೀಪೇಯ್ಡ್, ಅಂದರೆ ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ ಲೋನ್ 20,000 ಇತ್ತು, ಅದರಲ್ಲಿ ಈ ವರ್ಷ ಪೇಮೆಂಟ್ ಆಗಿದ್ದೆಷ್ಟು 8,000, ಅಂದರೆ ಬ್ಯಾಂಕ್ ಲೋನ್ ಲೆಸ್ ಆದ ಹಾಗಾಯಿತು. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ, ಬ್ಯಾಂಕ್ ಲೋನಲ್ಲಿ ಇದನ್ನು ಮೈನಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಪೇಮೆಂಟ್ ಸೈಡಲ್ಲಿ ಇದ್ರೂ ಕೂಡ ಅದು ಅಸೆಟ್ ಸೈಡಿಗೆ ಎಂಟ್ರಿ ಆಗೋದಿಲ್ಲ, ಬದಲಾಗಿ ಲಯಾಬಿಲಿಟಿ ಸೈಡಲ್ಲಿ ಮೈನಸ್ ಆಗುತ್ತೆ. ಈ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸೊ ಮೈನಸ್ ರೀಪೇಯ್ಡ್ ಅಮೌಂಟ್. ಓಕೆ, ರೀಪೇಯ್ಡ್ ಅಮೌಂಟ್ ಇಟ್ ಈಸ್ 8,000. ಆ್ಯಂಡ್ ಔಟರ್ ಕಾಲಮಿಗೆ ಹಾಕೋಣ, ಇದಕ್ಕೆ ಮತ್ತೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಇಟ್ ಈಸ್ 12,000. ನೆಕ್ಸ್ಟ್ ಸ್ಯಾಲರಿ.
ಸೊ ಸ್ಯಾಲರಿ ಈಸ್ ರೆವೆನ್ಯೂ ಪೇಮೆಂಟ್. ಸೊ ಇದನ್ನು ನಾವು ಎಕ್ಸ್ಪೆನ್ಸ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಟು ಸ್ಯಾಲರಿ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಹಾಗಾಗಿ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ 4400. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ನಿಮಗೆ ಗೊತ್ತಿದೆ ಇದು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿ ಹೋಗುತ್ತೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಹೋಗುತ್ತೆ. ಆ್ಯಂಡ್ ಇಲ್ಲಿ ಏನಂತ ಬರಿಬೇಕು ನಾವು? ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಎಟ್ ಬ್ಯಾಂಕ್. ಈ ಬ್ಯಾಲೆನ್ಸ್ ಶೀಟಲ್ಲಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಮೆನ್ಷನ್ ಮಾಡಬೇಕು. ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ, ಹಾಗೇ ಮೆನ್ಷನ್ ಮಾಡಿ. ಇಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್. ಆ್ಯಂಡ್ ಅಮೌಂಟನ್ನು ಇದನ್ನು ಬರಿತೀವಿ 6000. ಅಲ್ಲಿಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ಎಲ್ಲ ಐಟಮ್ ಮುಗೀತಲ್ವಾ? ಈಗ ಒಂದು ಸಲ ಯಾವುದಾದ್ರೂ ರೈಟ್ ಮಾರ್ಕ್ ಹಾಕ್ಕೊಂಡಿರೋದಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಆಮೇಲೆ ಅಡ್ಜಸ್ಟ್ಮೆಂಟಿಗೆ ಹೋಗ್ತೀವಿ. ಸೊ ಇಲ್ಲಿ 2 ಐಟಮ್ ರೈಟ್ ಮಾರ್ಕ್ ಹಾಕ್ಕೊಂಡು ಹಾಗೆ ಬಿಟ್ಕೊಂಡಿದ್ದೀವಿ ನೋಡಿ, ಅದಕ್ಕೆ ಮೊದಲು ಎಂಟ್ರಿ ಕೊಟ್ಕೊಳ್ಳೋಣ. ಸೊ ಮೊದಲಿಗೆ ಸಬ್ಸ್ಕ್ರಿಪ್ಷನ್ ಫಾರ್ 2017-18 ಅಂದರೆ ಇದು ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ದೆ ಅಲ್ವಾ? ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಲಾಸ್ಟ್ ಇಯರ್ ರಿಲೇಟೆಡ್ ಆಗಿರುತ್ತೆ. ಸೊ ಲಾಸ್ಟ್ ಇಯರ್ಗೆ ಅಡ್ವಾನ್ಸ್ ಆಗಿ ರಿಸೀವ್ ಆದರೆ ನಾವೇನು ಮಾಡ್ತೀವಿ, ಅದನ್ನು ಪ್ಲಸ್ ಮಾಡ್ತೀವಿ. ಸೊ ಪ್ಲಸ್ ಅಡ್ವಾನ್ಸ್ ಫಾರ್ ಲಾಸ್ಟ್ ಇಯರ್. ಓಕೆ, ಇಟ್ ಈಸ್ 1000. ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳೋಣ. ಇದಕ್ಕೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಹಾಗಾಗಿ ಹಾಗೆ ಇಟ್ಕೊಳ್ಳೋಣ, ಕ್ಲೋಸ್ ಮಾಡೋದು ಬೇಡ. ಇದಕ್ಕೆ ಒಂದೇ ಇಫೆಕ್ಟ್ ಕೊಡ್ತೀವಿ ಯಾಕಂದರೆ ಇದು ಬ್ಯಾಲೆನ್ಸ್ ಶೀಟಲ್ಲಿದೆ. ಹಾಗೆಯೇ ಇನ್ನೊಂದು ಬಿಟ್ಕೊಂಡಿರೋವಂಥದ್ದು ಔಟ್ಸ್ಟ್ಯಾಂಡಿಂಗ್ ರೆಂಟ್. ಸೊ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಇದೆ. ಇಟ್ ಈಸ್ ಅಗೇನ್ ಲಾಸ್ಟ್ ಇಯರ್ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗ್. ಸೊ ಲಾಸ್ಟ್ ಇಯರ್ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಮೈನಸ್ ಮಾಡ್ತೀವಿ. ಮೈನಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್, ಇಟ್ ಈಸ್ 400. ಆ್ಯಂಡ್ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ. ಆ್ಯಂಡ್ ರೆಂಟಿಗೆ ನೋಡಿ, ಇಲ್ಲಿ ಒಂದೇ ಅಡ್ಜಸ್ಟ್ಮೆಂಟ್ ಇರೋದು, ಆ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಇದನ್ನು ಔಟರ್ ಕಾಲಮಿಗೆ ಹಾಕ್ಕೊಳ್ಳೋಣ, 3600. ನಾವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಅಡ್ಜಸ್ಟ್ಮೆಂಟ್ ಇದೆ, ಯಾವಾಗ ಕ್ಲೋಸ್ ಮಾಡಬೇಕು ಅನ್ನೋದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ಪ್ರಾಕ್ಟೀಸ್ ಆದ ನಂತರ ನಿಮಗೆ ಎಲ್ಲೂ ಕನ್ಫ್ಯೂಷನ್ ಅನ್ನೋದು ಆಗೋದಿಲ್ಲ. ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿಗೆ ಎಲ್ಲ ರೈಟ್ ಮಾರ್ಕ್ ಹಾಕ್ಕೊಂಡಿರೋದಕ್ಕೆ ಎಂಟ್ರಿ ಆಯ್ತಲ್ವಾ? ಒಂದೊಂದೇ ಎಂಟ್ರಿ ಹಾಕ್ತೀವಿ ಯಾಕಂದರೆ ಇದು ಬ್ಯಾಲೆನ್ಸ್ ಶೀಟಲ್ಲಿರುವಂಥದ್ದು. ಈಗ ಅಡ್ಜಸ್ಟ್ಮೆಂಟಿಗೆ ಬರ್ತೀವಿ. ಅಡ್ಜಸ್ಟ್ಮೆಂಟಲ್ಲಿರುವಂಥ ಎಲ್ಲ ಐಟಮ್ ಕೂಡ ಕರೆಂಟ್ ಇಯರ್ ರಿಲೇಟೆಡ್ ಆಗಿರುತ್ತೆ. ಹಾಗೆ ಪ್ರತಿಯೊಂದು ಐಟಮ್ಗೆ ಕೂಡ 2 ಎಂಟ್ರಿ ಬರುತ್ತೆ. ಮೊದಲನೇದು ನೋಡಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹1000 ಅಂತ ಇದೆ. ಸೊ ಸಬ್ಸ್ಕ್ರಿಪ್ಷನ್ ಕರೆಂಟ್ ಇಯರ್ಗೆ ಔಟ್ಸ್ಟ್ಯಾಂಡಿಂಗ್ ಇದೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡ್ತೀವಿ ಅಲ್ವಾ? ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್, ಇಟ್ ಈಸ್ 1000. ಆ್ಯಂಡ್ 2 ಅಡ್ಜಸ್ಟ್ಮೆಂಟ್ ಇತ್ತು ಇದರಲ್ಲಿ, ಹಾಗಾಗಿ ಇದನ್ನು ಕ್ಲೋಸ್ ಮಾಡಿ ಔಟರ್ ಕಾಲಮಿಗೆ ಹಾಕೋಣ. ಇಟ್ ಈಸ್ 19600. ನೆಕ್ಸ್ಟ್ ಇನ್ನೊಂದು ಇಫೆಕ್ಟ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಗೆ ಮತ್ತೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದು, ಹಾಗಾಗಿ ಅಸೆಟ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಇಟ್ ಈಸ್ 1000. ಇಲ್ಲಿ ಕೊಟ್ಟಿರೋವಂಥ ಅಮೌಂಟಿಗೆ ನಾವು 2 ಕಡೆ ಎಂಟ್ರಿ ಹಾಕಬೇಕಾಗತ್ತೆ. ಸೊ ಒನ್ ಇನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಅನದರ್ ಇನ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ನೋಡಿ, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ 400. ಸೊ ಸ್ಯಾಲರಿ ಅನ್ನುವಂಥ ಐಟಮ್ ಔಟ್ಸ್ಟ್ಯಾಂಡಿಂಗ್ ಇದೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಆ್ಯಡ್ ಮಾಡ್ತೀವಿ ಅಲ್ವಾ? ಸ್ಯಾಲರಿಗೆ ಹೋಗಿ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಅಂತ ಮಾಡೋಣ. ಇಟ್ ಈಸ್ 400. ಸೊ ಇದನ್ನು ಔಟರ್ ಕಾಲಮಿಗೆ ಹಾಕ್ಕೊಳ್ಳೋಣ ಯಾಕಂದರೆ ಇಲ್ಲಿ ಒಂದೇ ಅಡ್ಜಸ್ಟ್ಮೆಂಟ್ ಇರುವಂಥದ್ದು. ಸೊ 4800 ಇನ್ ದಿ ಔಟರ್ ಕಾಲಮ್. ಆ್ಯಂಡ್ ಇನ್ನೊಂದು ಅಡ್ಜಸ್ಟ್ಮೆಂಟನ್ನು ನಾವು ಇದಕ್ಕೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಸ್ಯಾಲರಿ ಅನ್ನುವಂಥದ್ದು ಎಕ್ಸ್ಪೆನ್ಸ್ ಅಲ್ವಾ? ಎಕ್ಸ್ಪೆನ್ಸ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಪೇಮೆಂಟ್ ಮಾಡಬೇಕಾಗಿದೆ, ಹಾಗಾಗಿ ಅದು ಲಯಾಬಿಲಿಟಿ ಆಗುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಲಯಾಬಿಲಿಟಿ. ಆ್ಯಂಡ್ ಅಮೌಂಟ್ ಈಸ್ 400. 2 ಅಡ್ಜಸ್ಟ್ಮೆಂಟ್ ಆಯ್ತಲ್ವಾ? ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಇಂಟ್ರೆಸ್ಟ್ ಪೇಯೇಬಲ್ ಅಂತ ಇದೆ. ಇಂಟ್ರೆಸ್ಟ್ ಪೇಯೇಬಲ್ ಅಂದರೆ ಅರ್ಥ ಏನು? ಔಟ್ಸ್ಟ್ಯಾಂಡಿಂಗ್. ಪೇಯೇಬಲ್ ಮೀನ್ಸ್ ಪೇ ಮಾಡಬೇಕಾಗಿದೆ. ಪೇ ಮಾಡಬೇಕಾಗಿದೆ ಅಂದರೆ ಅರ್ಥ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ. ಸೊ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇದ್ದರೆ ನಾವು ಇಂಟ್ರೆಸ್ಟಲ್ಲಿ ಅಡ್ಜಸ್ಟ್ ಮಾಡಬೇಕಲ್ವಾ? ಪ್ಲಸ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಇಂಟ್ರೆಸ್ಟ್ ಅನ್ನುವಂಥ ಯಾವುದೇ ಐಟಮ್ ಕೂಡ ಇಲ್ಲ. ಎಕ್ಸ್ಪೆನ್ಸ್ ಸೈಡಲ್ಲಿ ಇರಬೇಕಾಗತ್ತೆ, ಯಾಕಂದರೆ ಅದು ಅಮೌಂಟ್ ಪೇಯೇಬಲ್ ಇದೆ, ಅಂದರೆ ಪೇಮೆಂಟ್ ಮಾಡಬೇಕಾಗಿದ್ದು, ಅಂದರೆ ಅದು ಎಕ್ಸ್ಪೆನ್ಸ್ ಆದ ಹಾಗಾಯಿತು. ಸೊ ಆ ಇಂಟ್ರೆಸ್ಟ್ ಅನ್ನುವಂಥ ಎಕ್ಸ್ಪೆನ್ಸ್ ಇಲ್ಲಿ ಯಾವುದನ್ನು ಕೊಟ್ಟಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಟು ಇಂಟ್ರೆಸ್ಟ್ ಪೇಯೇಬಲ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ ಒಂದು ಸಪ್ರೇಟ್ ಐಟಮನ್ನು ಎಕ್ಸ್ಪೆನ್ಸ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, ಇಂಟ್ರೆಸ್ಟ್ ಪೇಯೇಬಲ್ ಅಂತಾದರೂ ಬರೀರಿ, ಇಲ್ಲ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಂತಾದರೂ ಬರೀರಿ. ಇಟ್ ಈಸ್ 2400. ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಇಂಟ್ರೆಸ್ಟ್ ಪೇಯೇಬಲ್ ಇದೆ ಅಂದರೆ ಪೇಮೆಂಟ್ ಮಾಡಬೇಕಾಗಿದೆ ಅಂದರೆ ಅದು ಲಯಾಬಿಲಿಟಿ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಂತಾದರೂ ಬರೀರಿ,
ಇಲ್ಲ ಇಂಟ್ರೆಸ್ಟ್ ಪೇಯೇಬಲ್ ಅಂತಾದರೂ ಬರಿಬೋದು. ಸೊ ಇಟ್ ಈಸ್ 2400. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 5000. ಸೊ ಇಲ್ಲಿ ಅಮೌಂಟನ್ನು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಕ್ಯಾಲ್ಕುಲೇಷನ್ ಏನಿಲ್ಲ. ಹಾಗಾಗಿ ಇಲ್ಲಿ ಬಿಲ್ಡಿಂಗಲ್ಲಿ ಡೆಪ್ರಿಸಿಯೇಷನನ್ನು ಮೈನಸ್ ಮಾಡ್ತೀವಿ. ಮೈನಸ್ ಡೆಪ್ರಿಸಿಯೇಷನ್ 5000. ಆ್ಯಂಡ್ ಇದಕ್ಕೆ ಒಂದೇ ಅಡ್ಜಸ್ಟ್ಮೆಂಟ್ ಆಗಿರೋದ್ರಿಂದ ಔಟರ್ ಕಾಲಮಿಗೆ ಹಾಕೋಣ. ಇಟ್ ಈಸ್ 59,000 ಇನ್ ದಿ ಔಟರ್ ಕಾಲಮ್. ಆ್ಯಂಡ್ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ಡೆಪ್ರಿಸಿಯೇಷನ್ಗೆ ಎಲ್ಲಿ ಕೊಡ್ತೀವಿ ನಾವು, ಅಂಡರ್ ಎಕ್ಸ್ಪೆನ್ಸ್ ಸೈಡ್. ಸೊ ಟು ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಇಟ್ ಈಸ್ 5000. ಆ್ಯಂಡ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಇದೆ. ಇದು ಒಂದು ಇನ್ಫಾರ್ಮೇಷನ್ ಮಾತ್ರ, ಇದಕ್ಕೆ ಆಲ್ರೆಡಿ ನಾವು ಎಂಟ್ರಿಯನ್ನು ಹಾಕಿದ್ದೀವಿ ಇಲ್ಲಿ. ಸೊ ಇದನ್ನು ನಾವು ಕನ್ಸಿಡರೇಷನ್ ಮಾಡೋದಿಲ್ಲ. ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟಿಗೂ ಎರಡೆರಡು ಇಫೆಕ್ಟ್ ಮುಗೀತಲ್ವಾ. ಈಗ ಕೊನೆಯ ಸ್ಟೆಪ್ಗೆ ನಾವು ಬರ್ತೀವಿ. ಸೊ ಕೊನೆಯ ಸ್ಟೆಪ್ ಅಂದರೆ ಅಕೌಂಟನ್ನು ಕ್ಲೋಸ್ ಮಾಡುವಂಥದ್ದು. ಮೊದಲಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಆ್ಯಂಡ್ ಇದನ್ನ ಕ್ಲೋಸ್ ಮಾಡೋ ಮೊದಲು ಇನ್ನರ್ ಕಾಲಮಲ್ಲಿರೋವಂಥ ಎಲ್ಲ ಐಟಮ್ ಔಟರ್ ಕಾಲಮಿಗೆ ಹೋಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತೀವಿ. ನೋಡಿ, ಎಲ್ಲ ಇನ್ನರ್ ಕಾಲಮಲ್ಲಿರೋ ಅಮೌಂಟ್ ಕೂಡ ಔಟರ್ ಕಾಲಮ್ಗೆ ಎಂಟ್ರಿ ಆಗಿದೆ. ಈಗ ನಾವು ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ, 29,600 ಬರ್ತಾ ಇದೆ. ಆ್ಯಂಡ್ ಇದರಲ್ಲಿ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ ಇಲ್ಲಿ ಬ್ಯಾಲೆನ್ಸ್ ಎಷ್ಟು ಬರ್ತಾ ಇದೆ, 5,400. ಇದಕ್ಕೆ ನಾವೇನಂತ ಕರಿತೀವಿ, ಟು ಎಕ್ಸೆಸ್ ಆಫ್. ಯಾವುದು ಎಕ್ಸೆಸ್ ಇದೆ ಇಲ್ಲಿ, ಇನ್ಕಮ್ ಜಾಸ್ತಿ ಇದೆ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅಂದರೆ ಅರ್ಥ ಇನ್ಕಮ್ ಸೈಡ್ ಜಾಸ್ತಿ ಇದೆ. ಸೊ ಟು ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಆ್ಯಂಡ್ ಇದಕ್ಕೆ ಇನ್ನೊಂದು ವರ್ಡನ್ನು ನಾವೇನಂತ ಕರಿತೀವಿ, ಇನ್ಕಮ್ ಜಾಸ್ತಿ ಇದ್ದರೆ ಅದು ಸರ್ಪ್ಲಸ್ ಅನ್ಸ್ಕೊಳ್ಳುತ್ತೆ. ಓಕೆ, NPOದಲ್ಲಿ ಸರ್ಪ್ಲಸ್ ಅಥವಾ ಡೆಫಿಸಿಟ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಇನ್ಕಮ್ ಜಾಸ್ತಿ ಇದ್ದರೆ ಸರ್ಪ್ಲಸ್ ಆ್ಯಂಡ್ ಎಕ್ಸ್ಪೆನ್ಸ್ ಜಾಸ್ತಿ ಇದ್ದರೆ ಡೆಫಿಸಿಟ್. ಸೊ ಈ ಸರ್ಪ್ಲಸನ್ನು ನಾವೆಲ್ಲಿ ಎಂಟ್ರಿ ಮಾಡ್ತೀವಿ, ಕ್ಯಾಪಿಟಲ್ ಫಂಡಲ್ಲಿ. ಇಟ್ ವಿಲ್ ಬಿ ಆ್ಯಡೆಡ್ ಟು ಕ್ಯಾಪಿಟಲ್ ಫಂಡ್. ಸೊ ಪ್ಲಸ್ ಸರ್ಪ್ಲಸ್ ಇಟ್ ಈಸ್ 5,400. ಆ್ಯಂಡ್ ಈಗ ಇದು ಮೂರು ಅಮೌಂಟನ್ನು ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಹಾಕಿದ್ರೆ ಔಟರ್ ಕಾಲಮ್ ಅಮೌಂಟ್ 70,400. ಸೊ ಕೊನೆಯದಾಗಿ ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡೋಣ. ಆ್ಯಂಡ್ ಇಲ್ಲಿ ಇನ್ನರ್ ಕಾಲಮ್ ಅಮೌಂಟ್ ಎಲ್ಲನೂ ಕೂಡ ಔಟರ್ ಕಾಲಮಿಗೆ ಎಂಟ್ರಿ ಆಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಟೋಟಲ್ ಮಾಡಿ, ಇಲ್ಲಾಂದರೆ ಅಮೌಂಟ್ ರಾಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಲಯಾಬಿಲಿಟಿ ಸೈಡ್ ಟೋಟಲ್ 88,000 ಬರ್ತಾ ಇದೆ. ಅದೇ ರೀತಿ ಅಸೆಟ್ ಸೈಡ್ ಟೋಟಲ್ ಕೂಡ 88,000 ಬರ್ತಾ ಇದೆ. ಟ್ಯಾಲಿಡ್ ರೈಟ್. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದ್ರಿಂದ ಯಾವುದೇ ಕನ್ಫ್ಯೂಷನ್ ಇಲ್ಲದೇ ಒಂದೇ ಸಲಕ್ಕೆ ಸರಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಇವತ್ತಿನ ಸೆಷನಲ್ಲಿ ನಾವು ಕಲ್ತ್ಕೊಂಡಿರುವಂಥ ನ್ಯೂ ಪಾಯಿಂಟ್ಸ್ ಯಾವುದು ಹಾಗಿದ್ರೆ, ಮೊದಲನೇದು ಇಂಟ್ರೆಸ್ಟ್ ಪೇಯೇಬಲ್ ಅನ್ನೋದಿದ್ದಾಗ ಇಲ್ಲಿ ಇಂಟ್ರೆಸ್ಟ್ ಅನ್ನೋವಂಥ ಐಟಮ್ಮೇ ಕೊಡದೇ ಇದ್ದಾಗ ಯಾವ ರೀತಿ ಇಫೆಕ್ಟನ್ನು ಕೊಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ ಅಲ್ವಾ. ಯಾವುದೇ ಇರಲಿ, ಯಾವುದೇ ಎಕ್ಸ್ಪೆನ್ಸ್ ಇರಲಿ, ಇನ್ಕಮ್ ಇರಲಿ, ಔಟ್ಸ್ಟ್ಯಾಂಡಿಂಗ್ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಬಟ್ ಆ ಐಟಮ್ ಇರೋದಿಲ್ಲ ಇದರಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ. ಆಗ ನಾವು ಯಾವ ರೀತಿ ಇಫೆಕ್ಟನ್ನು ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸಸ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದಕ್ಕೆ ಹೇಗೆ ಇಫೆಕ್ಟ್ ಕೊಡೋದು, ಆ್ಯಂಡ್ ಈ ರೀತಿ ಅಮೌಂಟ್ ಡಿವೈಡ್ ಮಾಡಿ ಕೊಟ್ಟಾಗ ಏನೇನು ಮಾಡ್ಕೊಳ್ಬೇಕು ಅದನ್ನು ನೀವು ತಿಳ್ಕೊಂಡಿದ್ದೀರಿ. ಹಾಗೆಯೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸಸ್ಸಿಗೆ ಯಾವ ರೀತಿ ಇಫೆಕ್ಟ್ ಕೊಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಈ ಸಾಲ್ವ್ ಮಾಡಿರುವಂಥ ಪ್ರಾಬ್ಲಮಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ಸ್ ಮೂಲಕ ಅದನ್ನು ಕೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ more videos. I will be back with another question bank problem very soon. Until then, enjoy the learning.